ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ರಾಮೇನಹಳ್ಳಿ ಜಗನ್ನಾಥ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಗೆಳೆಯ ಬಾಲ್ಯ ಸ್ನೇಹಿತ ಮುಖೇಶ್ ಅವನು ಈ ಸಿನಿಮಾ ನಿರ್ಮಾಣ ಮಾಡಿ ಈ ಸಿನಿಮಾದ ಹೀರೋ ಆಗಿ ನಟಿಸಿದ್ದಾನೆ. ಇನ್ನ ಸಿನಿಮಾ ಇಂದ ಹೊರಗಡೆ ಬರೋಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಸಿನಿಮಾ ಮೊದಲಿಂದ ಕೊನೆವರೆಗೂ ನಮ್ಮನ್ನ ಹಿಡಿದಿಡ್ಸುತ್ತೆ. ಹೃದಯ ಭಾರವಾಗಿದೆ, ಮನಸ್ಸು ಹಗುರವಾಗಿದೆ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂತಂದ್ರೆ ಸಿನಿಮಾ ಬಹಳ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ದೃಶ್ಯ ತುಂಬಾ ಚೆನ್ನಾಗಿದೆ, ಟ್ರೈಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಆಕ್ಟರ್ಸ್ ನ ಚೂಸ್ ಮಾಡಿರುವಂತದ್ದು ಎಲ್ಲವೂ ಚೆನ್ನಾಗಿದೆ. ಒಟ್ಟಾರೆ ಈ ಕನ್ನಡ ಚಿತ್ರರಂಗಕ್ಕೆ 2026 ಬಹಳ ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ ತೀರ್ಥ ರೂಪ ತಂದೆಯವರಿಗೆ. ಮತ್ತೆ ಈ ಸಿನಿಮಾದ ಮೂಲಕ ನನ್ನ ಗೆಳೆಯ, ನನ್ನ ರೂಮ್ಮೇಟ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮುಖೇಶ್ ಅವನು ಗುರುತಿಸ್ಕೊತಾ ಇದ್ದೇನೆ, ನಾಯಕ ನಟನಾಗಿ ಪರಿಚಯ ಆಗ್ತಾ ಇದ್ದೇನೆ. ನೀವೆಲ್ಲರೂ ನಾನ್ ಕೇಳ್ಕೊಳ್ಳೋದು ಏನಂತಂದ್ರೆ, ನಿರ್ದೇಶಕರು ಒಂದು ಒಳ್ಳೆ ಪ್ರಯತ್ನ ಮಾಡಿ ಗೆದ್ದಿದ್ದಾರೆ. ಪ್ರೇಕ್ಷಕರಲ್ಲಿ ಕೇಳೋದು ಏನಂತಂದ್ರೆ, ಇದು ಏನು OTT ಬರ್ಲಿ ಅಂತ ವೇಟ್ ಮಾಡ್ಕೊಂಡು ಅಯ್ಯೋ ಥಿಯೇಟರ್ ಅಲ್ಲಿ ಮಿಸ್ ಆಗೋಯ್ತಲ್ಲ ಅಂತ ದಯವಿಟ್ಟು ವೇಟ್ ಮಾಡಬೇಡಿ. ದಯವಿಟ್ಟು ಬನ್ನಿ, ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನ ನೋಡಿ. 100% ನಿಮ್ಗೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಗೆಳೆಯನಾಗಿ ಈ ಸಿನಿಮಾ ನೋಡೋದಕ್ಕೆ ಬಂದೆ, ಒಬ್ಬ ಮನಸ್ಸು ತುಂಬಿದ ಪ್ರೇಕ್ಷಕನಾಗಿ ಈ ಸಿನಿಮಾದಿಂದ ಹೊರಗಡೆ ಬಂದಿದ್ದೀನಿ. ಬಂದು ನೋಡಿ, ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ. ಕಾರ್ತಿಕ್ ಏನ್ ಹೇಳಿದಾರೋ ನಂದು ಅದೇ ಕಾಪಿ ಪೇಸ್ಟ್. ಅದ್ಭುತವಾದ ಸಿನಿಮಾ. ಒಂದು ಸಿನಿಮಾದಲ್ಲಿ ಬಹುಶಃ ಅಳುವಂತ ಮೊಮೆಂಟ್ಗಳು, ಒಂದು ಎಮೋಷನಲ್ ಮೊಮೆಂಟ್ಗಳು ಒಂದು ಸಿನಿಮಾದಲ್ಲಿ 1, 2, 3 ಇರುತ್ತೆ. ಇದರಲ್ಲಿ ಎಷ್ಟು ಸಲ ಅಳು ಬರುತ್ತೆ, ಎಷ್ಟು ಒಳ್ಳೆ ಮೊಮೆಂಟ್ಗಳನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಲೊಕೇಶನ್ಸ್ ಆಗಿರ್ಬೋದು, ಪಾತ್ರಗಳಾಗಿರ್ಬೋದು, ಪಾತ್ರ ನಟಿಸಿರೋ ಒಂದು ನಟನೆ ಆಗಿರ್ಬೋದು. ನಮ್ಮ ಕಾರ್ತಿಕ್ ಅವ್ರ ರೂಮ್ಮೇಟ್ ಈಗ ಗೊತ್ತಾಯ್ತು, ನಿಹಾರ್ ಮುಖೇಶ್ ಅವರು ಫಸ್ಟ್ ಟೈಮ್ ಪಾತ್ರಕ್ಕೆ ಎಷ್ಟು ಚೆನ್ನಾಗಿ ಆಫ್ಟಾಗಿ ಶೂಟ್ ಆಗಿದ್ದಾರೆ. ಅಂಡ್ ಸಿತಾರನ ಅವ್ರನ್ನ ನೋಡೋದೇ ಹಬ್ಬ. ಅವ್ರ ಸಿನಿಮಾಗಳು ಹಾಲುಂಡ ಎಲ್ಲ ಸಿನಿಮಾ ನೋಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗೋಸ್ಕರ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ. ರಾಜೇಶ್ ಸರ್ ಆಗಿರ್ಬೋದು, ಅಂಡ್ ರವೀಂದ್ರ ತಂದೆ ಕ್ಯಾರೆಕ್ಟರ್ ರವೀಂದ್ರ ಅವರಾಗಿರ್ಬೋದು. ಪಾತ್ರಗಳು. ಇಂಥ ಸಿನಿಮಾ ಕನ್ನಡದಲ್ಲಿ ಸಿನಿಮಾ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಪ್ರೇಕ್ಷಕರಾಗ್ಬಿಟ್ಟು ನಮ್ಮೆಲ್ಲರ ಇನ್ಕ್ಲೂಡಿಂಗ್ ಸಿನಿಮಾದವ್ರದ್ದು ಕೂಡ ಕಂಪ್ಲೇಂಟ್ ಅನ್ನೋದು ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ. ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೇಕ್ಷಕರಾದಂತ ನಾವೆಲ್ಲರೂ ಸೇರಿ ಈ ಸಿನಿಮಾನ ನಿಲ್ಲಿಸ್ಬೇಕು. ಥಿಯೇಟ್ರಲ್ಲಿ ಆದಷ್ಟು ಹೆಚ್ಚು ಜನ ಬಂದು ನೋಡಿ ಸಿನಿಮಾ ನಿಲ್ಲಿಸ್ಬೇಕು. ಅದ್ಭುತ ಸಾಂಗ್, ಜೋಕೋಶ್ ಅದ್ಭುತ ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅದ್ಭುತವಾದ ಸಿನಿಮಾ. ನಾನು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ ಬೈರಿ. ಅದ್ಭುತ ಸಿನಿಮಾ, ಎಲ್ಲರೂ ಇಷ್ಟ ಆಯ್ತು. ಪ್ಲೀಸ್ ಟು ವಾಚ್. ಥಿಯೇಟರ್ಲೇ ಮಿಸ್ ಮಾಡ್ಕೊಂಡು OTT ಬರೋದು ಕಾಯ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಯಾಕಂತಂದ್ರೆ ನಾಟ್ ಓನ್ಲಿ ಕಮರ್ಷಿಯಲ್ ಅಂತ ಇರೋ ಜಗತ್ತಿನಲ್ಲಿ ಬಹಳ ಒಂದು ಒಳ್ಳೆ, ಬಹಳ ಚೆನ್ನಾಗಿರೋ ಕಾಂಟೆಂಟ್ ನ ಚೂಸ್ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಖಂಡಿತವಾಗಿ ಇಷ್ಟಪಡ್ತೀರಾ. ಮತ್ತೆ ತೀರ್ಥ ರೂಪ ತಂದೆಯವರಿಗೆ 2026 ಕನ್ನಡ ಚಿತ್ರಕ್ಕೆ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್. ಐ ಹೋಪ್ ಐ ವಿಲ್ ಗೆಟ್ ಟು ವರ್ಕ್ ವಿತ್ ರಾಮೇನಹಳ್ಳಿ ಜಗನ್ನಾಥ್. ಫಸ್ಟ್ಲಿ ತೀರ್ಥ ರೂಪ ತಂದೆಯವರಿಗೆ ಟೈಟಲ್ ಬಹಳ ಇಷ್ಟ ಆಗುತ್ತೆ ಕೇಳಿದ ತಕ್ಷಣ. ಒಂದು ತುಂಬಾ ಪವರ್ಫುಲ್ ಟೈಟಲ್ ಅಂತ ಅನ್ಸಿತ್ತು. ಇನ್ಫ್ಯಾಕ್ಟ್ ನಿನ್ನೆ ಅಷ್ಟೇ ಕೃಷ್ಣ ಹೇಳ್ತಾ ಇದ್ರು, ಈ ಸಿನಿಮಾ ಚೆನ್ನಾಗಿದೆ ಅಂತ, ಸಿನಿಮಾ ನೋಡ್ಬೇಕು ಅಂತ. ಬೈ ದೆನ್ ಇವ್ರು ನಮ್ಮ ಶೋಗೆ ಇನ್ವೈಟ್ ಮಾಡಿದ್ರು. ತುಂಬಾನೇ ಸ್ವೀಟ್ ಆಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಇಟ್ ಇಸ್ ವೆರಿ ವೆರಿ ಎಮೋಷನಲ್. ನನಗೆ ಎಮೋಷನಲ್ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ಎಲ್ಲಾ ಪಾತ್ರಗಳನ್ನು ಅಂದ್ರೆ ಆಡಿಯನ್ಸ್ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲಾ ಪಾತ್ರಗಳು ಹತ್ರ ಆಗ್ತವೆ, ಎಲ್ಲಾ ಪಾತ್ರಗಳು ಇಷ್ಟ ಆಗ್ತವೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ತಂದೆ ಕ್ಯಾರೆಕ್ಟರ್ ಐ ಥಿಂಕ್ ಯಾರು ಮೆನ್ಷನ್ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಮೆನ್ಷನ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನಿರ್ದೇಶಕರು ಎಲ್ಲರ ಹತ್ರನೂ ಒಳ್ಳೆ ಕೆಲಸನ ತೆಗೆಸಿದ್ದಾರೆ. ದಟ್ಸ್ ಅ ಸೈನ್ ಆಫ್ ಅ ಗುಡ್ ಫಿಲ್ಮ್. ಸೊ ಅದ್ಭುತವಾಗಿ ನೋಡ್ಕೊಂಡಿದೆ.
ಅಂದ್ರೆ ಎಲ್ಲಾನು ನೀಟಾಗಿ ಸಮಪ್ ಮಾಡಿ ಕೊನೆಯಲ್ಲಿ ಒಂದು ಸಿನಿಮಾ ನೋಡಿ ನೋಡಿ ಆದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾ ಸಿಕ್ತು. ನನಗೆ ತುಂಬಾ ಖುಷಿ ಆಯ್ತು ನೋಡಿ. ಥಿಯೇಟರ್ಸ್ ಬಂದು ಈ ಸಿನಿಮಾನ ನೋಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಪ್ರತಿ ವಾರನೂ ಒಂದು ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಅಂದ್ರೆ ವೀಕ್ಷಕರು ನಾವು ಯಾವಾಗ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅನ್ನೋ ಒಂದು ಆಸೆ ಇದೆ. ಈ ಸಿನಿಮಾದ ರಿವ್ಯೂ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿದೆ ಅಂತ ಅವಾಗ ಆಗ್ತಾನೆ ನನಗೆ ಈ ಸಿನಿಮಾ ಚೆನ್ನಾಗಿರುತ್ತೆ ನೋಡ್ಬೇಕು ಅಂತ ಇಮಿಡಿಯೇಟ್ ಆಗಿ ನಮ್ಮ ರಚನೆ ಮಾಡಿದ್ರು ನಮ್ಮ ರಚನೆ. ಸೊ ಅವಳು ಫೋನ್ ಮಾಡಿ ನಾ ಈಗ ಬರಬೇಕು ನೀವು ಅಂದಾಗ ನಾನೇ ನೋಡ್ಬೇಕು ಅಂತ ಸರಿ ಬರ್ತೀವಿ ಅಂತ ಇಬ್ರು ಯಾಕಂದ್ರೆ ಇಬ್ರು ಒಟ್ಟಿಗೆ ತುಂಬಾ ಕಮ್ಮಿ ಈ ಬರೋದು. ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಇಬ್ರು ನೋಡೋಣ ಇಬ್ರು ಬಂದ್ವಿ. ನನಗದು ತುಂಬಾ ಖುಷಿ ಆಯ್ತು. ನಾನು ಏನ್ ಕೇಳ್ಪಟ್ಟೆ ರಿವ್ಯೂ ಒಳ್ಳೆ ಸಿನಿಮಾ ಅಂತ, ತುಂಬಾ ಬ್ಯೂಟಿಫುಲ್ ಸಿನಿಮಾ. ಇದನ್ನ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದು ಈ ಸಿನಿಮಾ ತೋರಿಸಿ ಒಳ್ಳೆ ಫ್ಯಾಮಿಲಿ ಸಿನಿಮಾ ಮತ್ತು ಫ್ಯಾಮಿಲಿ ಬಂದು ನೋಡಿ ಒಂದು ಒಳ್ಳೆ ಚಿತ್ರ ಬಂದಿದೆ. ದಯವಿಟ್ಟು ಮಿಸ್ ಮಾಡ್ಕೊಂಡು ಥಿಯೇಟರ್ಲಿ ನೋಡಿ. ತುಂಬಾ ಎಮೋಷನಲ್ ಆಗಿದೆ. ಒಂದು ಬೇರೆನೇ ಒಂದು ಅನುಭವ ಕೊಡುತ್ತೆ. ನಾನು ಕೂಡ ಸಾಕಷ್ಟು ಕಡೆ ತುಂಬಾ ಎಮೋಷನಲ್ ಆಗಿದೆ. ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತ ಕ್ಷಣಗಳಿದೆ. ಸೊ ಮಿಸ್ ಮಾಡ್ಕೊಬಿಡಿ. ಇದನ್ನ ಥಿಯೇಟರ್ಗೆ ಬಂದು ನಿಮ್ಮ ಫ್ಯಾಮಿಲಿಗಳ ಜೊತೆ ನೋಡಿದ್ದೀರಿ ದಿನಗಳ ನಂತರ ನಾನು ನಿಮ್ಮನ್ನು ನೋಡ್ತಿರೋದು. ಈ ಮುಖಾಂತರ ಥಿಯೇಟರ್ ತಂದೆಯವರ ಸಿನಿಮಾ ನೋಡ್ಲಿಕ್ಕೆ ಅಂತ ಬಂದಿದೆ. ಲಾಂಗ್ ಟೈಮ್ ಬಿಕಾಸ್ ತಮಿಳ್ನಲ್ಲಿ ಜಗನ್ನಾಥ್ ಡೈರೆಕ್ಟರ್ ಅವರ ಒಂದು ಸಿನಿಮಾ ಬೆನ್ನಿ ಆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಮ್ ಟು ದ ಪಾಯಿಂಟ್, ಸಿನಿಮಾ ನೋಡಿದ್ರೆ ಒಂದು ಎಮೋಷನಲ್ ಜರ್ನಿ ಆ್ಯಂಡ್ ಫ್ಯಾಮಿಲಿ ಬಾಂಡಿಂಗ್ ಇದರ ಒಂದು ವ್ಯಾಲ್ಯೂನ ತೋರಿಸಿರುವಂಥ ಸಿನಿಮಾ. ನನಗೆ ಫಸ್ಟ್ ಹಾಫಲ್ಲಿ ತುಂಬ ಫಾಸ್ಟಾಗಿ ಹೋದಂಗೆ ಆಯಿತು. ಸೆಕೆಂಡ್ ಹಾಫಲ್ಲಿ ಎಮೋಷನಲ್ ಕನೆಕ್ಷನ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್ ಆ್ಯಂಡ್ ಮದರ್ ತುಂಬಾನೇ ಇಷ್ಟ ಆಯಿತು. ಸ್ವಲ್ಪ ಕ್ಲೈಮ್ಯಾಕ್ಸಲ್ಲೆಲ್ಲ ಎಮೋಷನಲ್ ಕೂಡ ಆದೆ ನಾನು. ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ ಎಲ್ಲ ಕನ್ನಡ ಜನತೆಗೂ ಒಂದು ಒಳ್ಳೆ ಸಿನಿಮಾನ ಕಷ್ಟಪಟ್ಟು ಮಾಡಿರುವಂತ ಪ್ರೊಡ್ಯೂಸರ್ಗೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಆ ಒಂದು ಆಸೆನೋ ಅಥವಾ ಹುರುಪು ಬರಬೇಕು ಅಂದ್ರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡ್ಬೇಕು. ನಿಜವಾಗ್ಲೂ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಕಥೆಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಫ್ಯಾಮಿಲಿ ಜೊತೆಗೆ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಸಿನಿಮಾ ರಂಗದವ್ರಿಗೆ, ಸಿನಿಮಾ ಆರ್ಟಿಸ್ಟ್ಗೆ, ಸಿನಿಮಾ ಟೆಕ್ನಿಷಿಯನ್ಸ್ಗೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಇರಬೇಕು ಈ ಒಂದು ಸಿಚುಯೇಷನ್ ಅಲ್ಲಿ. ಬಿಕಾಸ್ ಥಿಯೇಟರ್ಗೆ ಜನರನ್ನ ಕರ್ಕೊಂಡ್ಬರೋದೇ ಇಷ್ಟು ಕಷ್ಟ ಆಗಿದೆ. ಹಾಗಾಗಿ ಪಬ್ಲಿಸಿಟಿ ಜಾಸ್ತಿ ಬೇಕು ಅಥವಾ ಸಿನಿಮಾ ಸೂಪರ್ ಡೂಪರ್ ಆಗಿರ್ಬೇಕು. ನಾವೆಲ್ಲರೂ ನೋಡಿ ಬೈ ವರ್ಡ್ಸ್, ಬೈ ಟಾಕ್, ಬೈ ಸೋಷಿಯಲ್ ಮೀಡಿಯಾ ಒಳ್ಳೆ ಸಿನಿಮಾ ಅಂತ ಹೇಳಿದಾಗ ರೀಚ್ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ. ಸೊ ನೀವೆಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಎಸ್ಪೆಷಲಿ ತಂದೆಯವರಿಗೆ ತುಂಬಾ ಮನಸ್ಸಿಗೆ ಹದ ನೀಡುವ ಸಿನಿಮಾ. ಅದು ಕನ್ನಡ ಚಿತ್ರರಂಗಕ್ಕೆ ವರ್ಷದ ಆರಂಭ. ಒಳ್ಳೆಯ ಯಾವುದೇ ರೀತಿಯ ವೈಲೆನ್ಸ್ ಇಲ್ಲದಂಥ ಎಮೋಷನಲ್ ಆದಂಥ ತುಂಬ ಬ್ಯೂಟಿಫುಲ್ ಸಿನಿಮಾ ಇದೆ. ಪರ್ಸನಲ್ ಹೇಳಬೇಕಂತಂದರೆ ಇವತ್ತಿನ ಕಾಲಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ರಿಲೇಷನ್ಶಿಪ್ ಆಗ್ಬೋದು, ಜರ್ನಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ. ಬನ್ನಿ ಸಿನಿಮಾ ನೋಡಿ, 100% ಇಷ್ಟ ಆಗುತ್ತೆ.